ನಮಸ್ತೆ ವೀಕ್ಷಕರೇ, ಕಲಾ ಧ್ಯಾನಕ್ಕೆ ಸ್ವಾಗತ. ನಾನು ನಳಿನಾಡಿ, ಸಾಹಿತಿ, ಸಂಶೋಧಕಿ ಹಾಗೂ ಹವ್ಯಾಸಿ ಪತ್ರಕರ್ತೆ. ಇವತ್ತಿನ ದಿನ ನಿಮಗೆ ಒಂದು ವಿಶೇಷವಾದ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮದ ಸ್ವಾಗತವನ್ನ ಮಾಡಲಿಕ್ಕೆ ಒಬ್ಬರು ವಿಶೇಷ ವ್ಯಕ್ತಿಯನ್ನ ಪರಿಚಯ ಮಾಡ್ತಾ ಇದ್ದೇನೆ. ಅವರ ಹೆಸರು ಅವರು ಶೇಷಪ್ಪನವರ ಧರ್ಮಪತ್ನಿ ಶ್ರೀಮತಿ ಶಾರದಮ್ಮನವರು. ಆಧ್ಯಾತ್ಮಿಕ ಸಂಗಾತಿಯಾಗಿ ನನಗೆ ಗುರುವಾಗಿ ಲಭಿಸಿದಂತಹ ವ್ಯಕ್ತಿ. ಯದ್ಭಾವಂ ತದ್ಭವತೆ ಎನ್ನುವಂತೆ ಬಹಳ ಒಳ್ಳೊಳ್ಳೆಯ ಸಂಕಲ್ಪಗಳನ್ನು ಮಾಡಿ ನೂರಾರು ಜನರಿಗೆ, ಸಾವಿರಾರು ಜನರಿಗೆ ಅವರು ಸತ್ಸಂಗಗಳನ್ನ ನಡೆಸಿಕೊಟ್ಟಿದ್ದಾರೆ. 5ನೇ ಅಖಂಡ ವಿಷ್ಣು ಸಹಸ್ರನಾಮ ವೈಭವಂ ಪಾರಾಯಣ ಎಂಬ ವಿಚಾರವನ್ನ, ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಈಗಾಗಲೇ 4 ಬಾರಿ ನಡೆಸಿದ್ದಾರೆ. ಅಂತಹ ಒಂದು ಕಾರ್ಯಕ್ರಮ ಮತ್ತೆ ಬೆಂಗಳೂರಿನಲ್ಲಿ ವಿನಾಯಕ ವೆಂಕಟೇಶ್ವರ ದೇವಾಲಯದ ಸನ್ನಿಧಿಯಲ್ಲಿ ನಡೀತಾ ಇದೆ. ಇಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು, ನಿಮ್ಮೆಲ್ಲರಿಗೂ ಸಹ ಲೋಕ ಕಲ್ಯಾಣವಾಗಬೇಕು ಅನ್ನುವಂತಹ ವಿಶೇಷವಾದ ಆಸಕ್ತಿಯಿಂದ ಶೇಷಪ್ಪನವರ ಪತ್ನಿಯಾದಂತಹ ಶಾರದಮ್ಮನವರು ನಿಮ್ಮನ್ನ ಕರೀತಾ ಇದ್ದಾರೆ. ಅವರ ಜೊತೆಗೆ ಅವರ ಸಂಗಡಿಗರು ಸಹ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದಾರೆ. ಅವರ ಪರಿಚಯ ಅವರೇ ಮಾಡಿಕೊಡ್ತಾರೆ. ಬನ್ನಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಧನ್ಯವಾದಗಳು. ಆಧ್ಯಾತ್ಮಿಕ ಸ್ನೇಹಿತರಿಗೆ ನನ್ನ ನಮನಗಳು. ಈ ಒಂದು ರೆಕಾರ್ಡ್ ಮಾಡೋ ವಿಶೇಷ ಏನು ಅಂತಂದರೆ, ಯೂಟ್ಯೂಬ್ಗೆ ನಾವು ನಮ್ಮ ವಿನಾಯಕ ವೆಂಕಟೇಶ್ವರ ದೇವಸ್ಥಾನ, ಅನ್ನಪೂರ್ಣೇಶ್ವರಿ ನಗರ, ನಾಗರಬಾವಿ, ಅಲ್ಲಿ ಒಂದು 9 ದೇವಸ್ಥಾನ ಇರೋ ಒಂದು ದೇವಸ್ಥಾನ ಇದೆ. ಅದರೊಳಗೆ ನಾವು ವಿಷ್ಣು ಸಹಸ್ರನಾಮ ವೈಭವ ಅಂತ ಗ್ಲೋಬಲ್ ಫೆಡರೇಷನ್ನಿಂದ ನಾವು ಶ್ರೀಗಂಧ ವೇದಿಕ ಮಂಡಳಿ ಸದಸ್ಯರೆಲ್ಲ ಸೇರಿಕೊಂಡು 54 ದಿವಸದ ವಿಷ್ಣು ಸಹಸ್ರನಾಮ ವೈಭವಂ ಅಂತ ಮಾಡ್ತೀವಿ. ಅದು ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ. ಐದೇ ಸರಿ, 1 ಸರಿ 2ನೇ ಸರಿ ಮಾಡಿದ್ದಾರೆ. ಆದರೆ 5 ಸರಿ ಮಾಡಿರೋದು ನಮಗೆ ಆ ಯೋಗ ಕೊಟ್ಟಿದ್ದಾನೆ ಶ್ರೀನಿವಾಸ. ಆದ್ದರಿಂದ ಆ ಒಂದು ಬುನಾದಿಗೆ ಇವತ್ತು ನಾವು ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಆ ಸ್ವಾಮಿ ಹತ್ರ ಹರಕೆ ತಗೊಂಡು, ಅವ್ರ ಹತ್ರ ಅನುಗ್ರಹ ತಗೊಂಡು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಅವರ ಅನುಗ್ರಹ ತಗೊಂಡು, ಪ್ರಸಾದ ತಗೊಂಡು ನಾವು ಇವಾಗ ಹೊರಟಿದ್ದೀವಿ. ನಾಳೆ 18ನೇ ತಾರೀಕು ಸೋಮವಾರ ಸಾಯಂಕಾಲ 4 ಗಂಟೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ 54 ದಿವಸ 9 ಹೋಮ ಇರುತ್ತೆ. 9 ದಿವಸಕ್ಕೂ ಒಂದೊಂದು ಹೋಮ, ಆ ಥರ 5 ಹೋಮ ಇರುತ್ತೆ. ಕೊನೆ ದಿವಸ 4 ಹೋಮ ಇರುತ್ತೆ. ವಿಶೇಷವಾಗಿರುತ್ತೆ. ಇದು ಅಧಿಕ ಮಾಸ, ಅಧಿಕ ಫಲ ಅಂತ ಹೇಳ್ತಾರೆ. ಅದು ನಮ್ಮ ಸುಯೋಗ ಈ ವರ್ಷ ಸಿಕ್ಕಿದೆ. ಆದ್ದರಿಂದ ಎಲ್ಲ ಸ್ನೇಹಿತರು ಸೇರಿ ನಾವು ವಿಷ್ಣು ಸಹಸ್ರ ಪಾರಾಯಣ 54 ದಿವಸ ನಡೆಸ್ತಾ ಇದ್ದೀವಿ. ಈ ವೈಭವ ನೋಡಲಿಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಕಡೆಯಿಂದ ನಮ್ಮ ಸಂಘದ ಪರವಾಗಿ ಆಹ್ವಾನ ಕೇಳ್ಕೊತಾ ಇದ್ದೀವಿ. ಬನ್ನಿ ಅಂತ ಹೇಳಿ, ನಿಮಗೂ ಆ ಒಂದು ಪುಣ್ಯ ಸಿಕ್ಕಲಿ, ನಿಮಗೂ ಒಂದು ನೆಮ್ಮದಿ ಸಿಕ್ಕಲಿ, ಆರೋಗ್ಯ ಕೊಡಲಿ ದೇವರು ಅಂತ ಆದಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಮ್ಮನ್ನೆಲ್ಲ ಅನುಗ್ರಹಿಸಿ ಆಶ್ವಾಸಿಸಿ ದೊಡ್ಡವರೆಲ್ಲ ಚಿಕ್ಕವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಇದ್ರ ವಿಶೇಷ ಅಂತಂದರೆ, ನಾವು ತಿರುಮಲಗೆ 18ನೇ ತಾರೀಕು ಹೋಗ್ತಾ ಇದ್ದೀವಿ. ಅಲ್ಲಿ ಪರಮಾತ್ಮನ ಹತ್ರ ಒಂದು ವಿಶೇಷವಾದ ಅನುಗ್ರಹ ತಗೊಂಡು 14ನೇ ತಾರೀಕು ಅಲ್ಲಿ ಹನುಮಾನ್ ಚಾಲೀಸ್ ಇದೆ. ಸಾಮೂಹಿಕ ಹನುಮಾನ್ ಚಾಲೀಸ್ ಅಂತ ಒಂದು ಆಸನ ಮಂಡಪದಲ್ಲಿದೆ. ಮೊದಲು ನಾವು ಹನುಮಾನ್ ಚಾಲೀಸ್ ಹೇಳಿ ಅವ್ರ ಹತ್ರ ಅಪ್ಪಣೆ ತಗೊಂಡು, ಈಗ 18ನೇ ತಾರೀಕು ನಾನು ಸೋಮವಾರ ಈ ಸರಿ ವಿಶೇಷವಾದ ಒಂದು ಈ ಸಂಭವ ನನಗೆ ಹನುಮಾನ್ ಚಾಲೀಸ್ ಸಿಗ್ತಾ ಇರೋದು. ಅದು ಅಮಾವಾಸ್ಯೆ ದಿವಸ ಶನಿವಾರ ನಾನು ತಿರುಮಲಲ್ಲಿ ನನ್ನ ಸ್ನೇಹಿತರ ಜೊತೆ ಸೇರಿ ಅಲ್ಲಿ ಪಾರಾಯಣ ಮಾಡ್ತಾಯಿದ್ದೀವಿ. ಸ್ವಾಮಿಗೆ ಯಾವುದು ಅಡಚಣೆ ಇಲ್ಲದೆ ನಿರ್ವಿಘ್ನವಾಗಿ ಅವನ ಕಾರ್ಯ ನಡೆಸ್ಕೊಡು ಅಂತ, ಎಲ್ಲರಿಗೂ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ಳೋಕ್ಕೋಸ್ಕರ ನಾನು ತಿರುಮಲ ಹೋಗ್ತಾ ಇದ್ದೀನಿ. 18ನೇ ತಾರೀಕಿಂದ ನಮ್ಮ ಅರಳುಮಲೆಗೆ ಪಾರ್ಥಸಾರಥಿ ಗುರುಗಳು ಅವರ ದಂಪತಿರಿಬ್ಬರು ಬರ್ತಾರೆ. ಮತ್ತು ನಮ್ಮ ಮಂಡಳಿ ಚೇರ್ಮನ್, ಗ್ಲೋಬಲ್ ವಿಷ್ಣು ಚೇರ್ಮನ್ ಅವರು, ಆಮೇಲೆ ಎಲ್ಲ ದೊಡ್ಡ ಪದಾಧಿಕಾರಿಗಳು ಯಾರಿದ್ದಾರೆ, ಇದರಿಂದ ರೂವಾರಿಗಳು, ಅವರೆಲ್ಲ ಬಂದು ನಮಗೆ ಅನುಗ್ರಹ ಮಾಡ್ತಾರೆ. ಇನ್ನೊಂದು ವಿಶೇಷ ಏನು ಅಂದರೆ, ಅಧಿಕ ಮಾಸಕ್ಕೆ ದಾನಗಳು ಕೊಡಬೇಕು ಅಂತ ಹೇಳಿದ್ದಾರೆ. ಆ ದಾನಗಳನ್ನ ನಾವು ಕೊಡ್ತಾಯಿದ್ದೀವಿ. ಇಲ್ಲಿ ಎಲ್ಲರೂ ಸ್ನೇಹಿತರು ಸೇರಿ ಏನೇನು ದಾನ ಹೇಳಿದ್ದಾರೆ ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ಅದೊಂದು ವಿಶೇಷ ನಮಗೆ. 33 ದಿವಸನೂ 33 ಥರ ದಾನಗಳು ಮತ್ತು ಪಾರಾಯಣ, ಹೋಮ ಇಷ್ಟು ನಡೆಯುತ್ತೆ. ಇಷ್ಟು ಸ್ವಾಮಿ ಅನುಗ್ರಹ ಆಗಲಿ ಅಂತ ನಾವು ಕೇಳ್ಕೊಳ್ಳಿಕ್ಕೆ ನಾವು ಈ ಕೋಟೆ ವೆಂಕಟೇಶ್ವರ, ತಿರುಮಲ
ಹೋಗಿ ಬರ್ತಾ ಇದ್ವಿ. ಎಲ್ಲರೂ ನೀವೆಲ್ಲ ಭಾಗವಹಿಸಿ ನಮಗೆ ತುಂಬ ತುಂಬ ಅನುಗ್ರಹ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಏನು ಅಂತಂದರೆ, ಈ ಒಂದು 54 ದಿವಸದ ವಿಶೇಷಗಳು ಏನೇನು ನಡೀತಿರುತ್ತೆ, ಹೋಮಗಳು, ಏನು ಕಾರ್ಯಕ್ರಮ ನಡೀತಿದೆ ಅದನ್ನೆಲ್ಲ ಅಪ್ ಟು ಡೇಟ್ ನಮ್ಮ ನಳಿನಿಯವರು ಯೂಟ್ಯೂಬ್ ಮೂಲಕ ನಿಮಗೆ ತಲುಪಿಸ್ತಾರೆ. ಆ ಯೂಟ್ಯೂಬ್ ಮೂಲಕ ನೋಡಿಕೊಂಡು ನಿಮ್ಮ ಲೈಕ್ಸ್ನ ನಮ್ಮ ನಳಿನಿ ಅವ್ರಿಗೆ ಹೇಳಿ, ಅವರಿಗೆ ದೊಡ್ಡ ಥ್ಯಾಂಕ್ಸ್. ಯಾಕಂದರೆ ನಾವು ಪ್ರತಿ ವರ್ಷ ಅಂದ್ಕೊಳ್ತಾ ಇದ್ವಿ, ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡುವಾಗ ಅದು ಎಕ್ಸ್ಪೋಸ್ ಮಾಡೋಕ್ಕೆ ದೇವ್ರು ಯಾರನ್ನೂ ಕಳಿಸ್ಲಿಲ್ವಲ್ಲ ಅಂತ. ಆದರೆ ಈ ನಳಿನಿ ನಂಗೆ ಗೊತ್ತೇ ಇಲ್ಲ, ಆ ಒಳ್ಳೆ ಎಲೆಮರೆಕಾಯಿ ಥರ ಬಂದರು ಸತ್ಸಂಗದಲ್ಲಿ. ನಮ್ಮದು ಒಂದು ಏನೇ ಕಾರ್ಯಕ್ರಮ ಆದರೂ ಯೂಟ್ಯೂಬ್ ಮಾಡಿದ್ರು ನನಗೆ ಖುಷಿ ಆಗುತ್ತೆ. ಪರಮಾತ್ಮನೇ ಕಳಿಸ್ಬಿಟ್ಟಲ್ಲಪ್ಪ ಇವ್ರನ್ನ ಅಂಥೇಳಿ ನಾನು ನಳಿನಿಯವ್ರಿಗೆ ಒಪ್ಪಿಸಿದ್ದೀನಿ. ನಮ್ದು ಏನು ಕಾರ್ಯಕ್ರಮ ಇವಾಗ ನಾನು ದಿವಸ ಆಗುತ್ತೆ ಅದು ಯೂಟ್ಯೂಬಲ್ಲಿ ಚಾಲನೆ ಮಾಡಿ, ಕೆಲವ್ರಿಗೆ ಬರೋಕ್ಕಾಗ್ತಾ ಇದ್ರು ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಈ ಥರ ಕಾರ್ಯಕ್ರಮ ಎಲ್ಲ ನಡೀತಿದೆಯಲ್ಲ ಅನ್ನೋ ಸಂತೋಷ ಪಡಲಿ. ಇರೋ ಕಡೆ ವಯಸ್ಸಾದವರು ನೋಡಿ ಖುಷಿ ಪಡಲಿ. ಈಗ ಆಧ್ಯಾತ್ಮಿಕ ತುಂಬ ಕಷ್ಟ ಇದೆ ನಡೆಸೋದು, ಇಂಥದ್ದು ಪರಮಾತ್ಮನಿಂದ ಅವ್ರಿಗೆ ಸೇವೆ ಕೊಟ್ಟಿದ್ದಾನೆ. ಅದರಿಂದ ನೀವೆಲ್ಲ ಎಲ್ಲೆಲ್ಲಿದ್ದೀರೋ ಅದರಿಂದ ಕೂಡ ನನಗೆ ಆಶೀರ್ವಾದ ಮಾಡ್ಬೋದು. ನಳಿನಿ ಯೂಟ್ಯೂಬ್ ದೇಗುಲ ಏನು ಯೂಟ್ಯೂಬ್ ಮಾಡಿದ್ದಾರೆ, ಅದನ್ನು ನಮ್ಮ ಕೋಟೆ ವೆಂಕಟೇಶ್ವರ ದೇವಸ್ಥಾನದ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ಎಲ್ಲನೂ. ನನ್ನ ಒಂದು ಏನು ಅನುಭವ ಎಲ್ಲನೂ, ಬಟ್ ಅನುಭವ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ತುಂಬ ಮಿರಕಲ್ ನಡೆಯುತ್ತೆ. ಅದರಿಂದ ನೀವು 54 ದಿವಸ ನೀವು ಫಾಲೋ ಮಾಡ್ತಾಯಿದ್ರೆ ನಾವು ಆವಾಗ ಒಂದು ನಮ್ಮ ಅನುಭವಗಳನ್ನ ಹೇಳ್ತೀವಿ. ದಯವಿಟ್ಟು ಎಲ್ಲರೂ ಈ ಚಾನಲ್ ಯೂಟ್ಯೂಬ್ ಚಾನಲ್ಗೆ ನಳಿನಿಯವರು ನೋಡಿ ಲೈಕ್ಸ್ ಕೊಡಿ. ದಯವಿಟ್ಟು ಇದೆಲ್ಲ ಮಾಡಿ ಶಾಬಾಶಿಷಪ್ಪ ಕೇಳ್ಕೊತಾ ಇದ್ದೀವಿ. ನಮ್ಮ ದೇವಸ್ಥಾನದ ಕಡೆಯಿಂದ ಕೇಳ್ಕೊತಾ ಇದ್ದೀವಿ. ನನ್ನ ಸ್ನೇಹಿತರು ಸೇರಿ ಕೇಳ್ಕೊತಾ ಇದ್ದೀವಿ. ಎಲ್ಲರೂ ಬಂದು ನಮಗೆ ಉತ್ಸಾಹ ಕೊಟ್ಟು ದೇವ್ರ ಕಾರ್ಯ ಮಾಡಲಿಕ್ಕೆ ಅನುಕೂಲ ಕೊಡಬೇಕು. ಎಲ್ಲರೂ ಬರ್ತೀರ ಅಂತ ನಂಬಿದ್ದೀನಿ. ಎಲ್ಲರಿಗೂ ನಮ್ಮ ಅನಂತ ಧನ್ಯವಾದಗಳು. ಇಲ್ಲಿ ಕೋಟೆ ವೆಂಕಟೇಶ್ವರನ ಆಶೀರ್ವಾದ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ, ತಿರುಮಲ ಕೂಡ ಹನುಮಾನ್ ಚಾಲಿಸಲ್ಲಿ ನಾನು ಪ್ರೇಯರ್ ಮಾಡೋದು ಎಲ್ಲರೂ ಸೇರಿಸಿ ನಾನು ಪ್ರೇಯರ್ ಮಾಡ್ತೀನಿ. ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ನೆಮ್ಮದಿ ಕೊಟ್ಟು ದೇಶ ಸುರಕ್ಷವಾಗಿ ಇರಲಿ, ಯುದ್ಧ ಎಲ್ಲ ಮುಗಿಲಿ, ಎಲ್ಲರಿಗೂ ಮಳೆ ಚೆನ್ನಾಗಿ ಬಂದು ಎಲ್ಲರೂ ಒಳ್ಳೆಯದಾಗಲಿ ಅಂತ ವಿಸ್ತರಣೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸೇರಿ ನನ್ನ ಜೊತೆ ಹೋಗ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಯೂಟ್ಯೂಬ್ ನೋಡಿ ಅವರಿಗೆ ಲೈಕ್ಸ್ ಕೊಟ್ಟು ನಿಮ್ಮ ಒಂದು ಅಭಿಪ್ರಾಯಗಳನ್ನು ತಿಳಿಸಿ. ಕಮೆಂಟ್ಸ್ ಅಂತ ಇದೆಯಂತೆ, ಅದು ಆ ಕಮೆಂಟ್ಸಲ್ಲಿ ತಿಳಿಸಿ ನಮ್ಮ ನಳಿನಿಯವರಿಗೆ ಇನ್ನೂ ಏನು ಮಾಡ್ಬೋದು ಅವ್ರಿಗೆ ಅಂತೇಳಿ. ಅವರು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಎಲ್ಲ ಮಾಡ್ತಾಯಿದ್ದಾರೆ. ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ನೀವು ಅಭಿನಂದಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ. ಈ ಮೂಲಕ ನಾನು ಎಲ್ಲ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.